ಹಾಯ್ ಹಲೋ ನಮಸ್ಕಾರ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ಏನ್ ರಿಲೀಸ್ ಆಗಿದೆ, ತುಂಬಾ ಸಪ್ಪೆ ಟ್ರೈಲರ್ ಅಲ್ಲಿ ಏನಂತ ವಾವ್ ಅನ್ನುವಂತ ಮೂಮೆಂಟ್ಸ್ ಗಳು ಯಾವ್ದು ಕಾಣಿಸಿಲ್ಲ. ನೀವು ಮೇಕಿಂಗ್ ನೇ ಅದ್ಭುತ ಅನ್ನೋ ತರ ಆದ್ರೆ ಕಂಟೆಂಟ್ ಬೇಡವಾ ಸಿನಿಮಾದಲ್ಲಿ? ಸಿನಿಮಾ ನನ್ನ ಪ್ರಕಾರ ಬಿಲೋ ಅವರೇಜ್ ಆಗ್ಬಿಡುತ್ತೆ ಸಿನಿಮಾ. ಇದು ಟ್ರೈಲರ್ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇದೆ. ಕಾಡಿನಲ್ಲಿ ಸಿಗುವಂತ ಏಲಕ್ಕಿ, ಅರ್ಶನ, ಚಕ್ಕೆ, ಮೆಣಸು ತರ ಪದಾರ್ಥಗಳನ್ನ ತಗೊಂಡೋಗಿ ತಮ್ಮದೇ ಪ್ರಾಂತ್ಯದಲ್ಲಿ ಮಾರ್ತಾ ಇರ್ತಾರೆ. ಆ ಮಸಾಲಾ ಪದಾರ್ಥಗಳ ಮೇಲೆ ಕಣ್ಣಿಟ್ಟಂತ ಅಲ್ಲಿನ ರಾಜ ಕಾಡು ಜನಗಳು ಮತ್ತು ಕಾಡಿನ ಮೇಲೆ ಕಣ್ಣಾಕ್ತಾನೆ. ಸೊ ಈ ಕಾಡಿನ ಜನಗಳು ಈ ರಾಜನ ನಡುವೆ ನಡೆಯುವಂತ ಗಲಾಟೆ ಈ ಸಿನಿಮಾ. ನಾನು ಟ್ರೈಲರ್ ಅಲ್ಲಿ ಏನೇನು ಗಮನಿಸಿದೀನಿ ಅದಕ್ಕೂ ಚಾಪ್ಟರ್ 2ಗೂ ಏನ್ ಲಿಂಕ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಆ ಟ್ರೈಲರ್ ಅಲ್ಲಿ ತೋರಿಸೋ ಪ್ರಕಾರ ಒಂದು ರಾಜನ್ಗೆ ಒಂದು ಸಣ್ಣ ಮಗ ಇರ್ತಾನೆ, ಇನ್ನೊಂದು ರಾಜನ್ಗೆ 2 ಹೆಣ್ಮಕ್ಳು ಇರ್ತಾಳೆ. ಅದರಲ್ಲಿ ಒಬ್ರು ಬಂದು ರುಕ್ಮಿಣಿ ವಸಂತ, ಇನ್ನೊಂದು ಬಂದು ಯಾರಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇದನ್ನ ಒಂದು ಪಾರ್ಟ್ ಆಗಿ ಇಟ್ಕೊಳ್ಳಿ. ಇನ್ನೊಂದ್ಸಲ ಕಟ್ ಮಾಡಿದ್ರೆ ಒಬ್ಬ ರಾಜನ್ಗೆ ಪಟ್ಟಾಭಿಷೇಕ ಆಗ್ತಾ ಇರುತ್ತೆ. ಹಂಗಂದ್ರೆ 2 ಹೆಣ್ಮಕ್ಳು ಇರೋ ರಾಜನ್ಗೆ ಇನ್ನೊಬ್ಬನ್ಗೆ ಯಾರಿಗೋ ಪಟ್ಟಾಭಿಷೇಕ ಮಾಡ್ತಿದ್ದಾರಲ್ಲ ಹೆಂಗೆ ಅಂತ ತರ ಆದ್ರೆ ರಿಲೇಷನ್ ಆಗಿರ್ಬೋದು. ಅವ್ನು ಏನ್ ರಾಜ ಆಗಿರ್ತಾನೆ, ಅವನು ಪಟ್ಟಾಭಿಷೇಕ ಮಾಡ್ತಿರೋದು. ಇಲ್ಲ ಅಂತಂದ್ರೆ ಒಬ್ಳು ಮಗಳು ಗಂಡ ಅಂದ್ರೆ ಅಳಿಯನ್ಗೆ ಪಟ್ಟಾಭಿಷೇಕ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಇದಾರಲ್ವಾ, ಹಂಗಾಗಿ ಅವನ್ಗೆ ಪಟ್ಟಾಭಿಷೇಕ ಮಾಡ್ತಿರ್ತಾರೆ. ಈ ಪಟ್ಟಾಭಿಷೇಕ ಆದ್ಮೇಲೆ ಈ ಕತೆ ಓಪನ್ ಆಗುತ್ತೆ. ಈ ಕಾಡಿನ ಜನಗಳೇನಿರ್ತಾರೆ, ಈ ಕಾಡಿನ ಜನಗಳು ತಮ್ಮ ಮಸಾಲಾ ಪದಾರ್ಥಗಳನ್ನ ಅಲ್ಲೇ ರಾಜ್ಯದಲ್ಲಿ ಇದ್ದಂತವ್ರಿಗೆ ತಂದು ಮಾರ್ತಾ ಇರ್ತಾರೆ. ಅಲ್ಲಿ ಈ ರಾಜನ್ ಕಣ್ ಬೀಳುತ್ತೆ. ಈ ರಾಜ ಏನ್ ಮಾಡ್ತಾನೆ, ಒಂದು ಸುತ್ತೋಲೆ ಹೊಡಿಸ್ತಾನೆ. ಈ ಕಾಡಿನ ಜನಗಳು ಈ ಕಾಡನ್ನು ಸಹ ನಮ್ಮ ಪ್ರಾಂತ್ಯಕ್ಕೆ ಸೇರುತ್ತೆ, ಇಲ್ಲಿ ಏನೇ ಬೆಳೆದ್ರು ಇಲ್ಲೇನೇ ಮಾರಿದ್ರು ನಮ್ಗೆ ತಲುಪಿಸ್ಬೇಕೆ ಹೊರತು ನೀವು ಮಾರುವ ಆಗಿಲ್ಲ ಅನ್ಬಿಟ್ಟು ರಾಜ ಒಂದು ಸುತ್ತೋಲೆ ಹೊರಡಿಸ್ತಾನೆ. ಇದು ಈ ಕಾಡಿನ ಜನಗಳಿಗೆ ತುಂಬಾ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಇವರು ಒಂದಷ್ಟು ಬೆಳೆದದನ್ನ ಫಸ್ಟ್ ರಾಜನ್ ಕೊಡ್ತಾ ಇರ್ತಾರೆ. ಆಮೇಲೆ ಹೋಗ್ತಾ ಏನ್ ಮಾಡ್ತಾರೆ, ಇದು ಸರಿ ಬರಲ್ಲ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಇವರು ತಗೊಂಡೋಗಿ ಪಕ್ಕದ ರಾಜ್ಯಕ್ಕೆ ಮಾರಾಟ ಮಾಡ್ತಾ ಇರ್ತಾರೆ. ಇವರು ಪಕ್ಕದ ರಾಜ್ಯಕ್ಕೆ ಹೋಗಿ ಮಾರಾಟ ಮಾಡ್ತಿರೋದು ಈಗ ಹೊಸದಾಗಿ ಪಟ್ಟಾಭಿಷೇಕ ಮಾಡಿರ್ತಿರ್ತಾನಲ್ಲ ಆ ರಾಜನಿಗೆ ಗೊತ್ತಾಗುತ್ತೆ. ಆ ರಾಜ ಏನ್ ಮಾಡ್ತಾನೆ, ಇವ್ರನ್ನೆಲ್ಲ ಹಿಡಿದು ಓಡದು ಹಿಂಸೆ ಕೊಟ್ಟು ಆ ಕಾಡಿಗೆ ಬೆಂಕಿ ಹಾಕ್ತಾನೆ. ಆಮೇಲೆ ಇನ್ನೊಂದೇನ್ ಟ್ವಿಸ್ಟ್ ಅಂತಂದ್ರೆ, ಈ ಕಾಡಿಗೆ ಏನೇ ತೊಂದರೆ ಆದ್ರೂ ಆ ಕಾಡಲ್ಲಿರುವಂತ ಒಂದು ದೈವ ಇವ್ರನ್ನ ಕಾಪಾಡ್ತಿರುತ್ತೆ. ನೀವು ಚಾಪ್ಟರ್ 2 ಅಲ್ಲಿ ನೋಡಿದ್ರೆ ಹಂದಿ ರೂಪದಲ್ಲಿ ಬಂದು ದೇವರು ಅಲ್ಲಿರುವಂತಷ್ಟು ಜನಗಳನ್ನ ಕಾಪಾಡ್ತಾ ಇರುತ್ತೆ. ಪಾರ್ಟ್ 2 ಅಲ್ಲಿ ನೋಡಿದ್ರೆ, ಈ ಪಾರ್ಟ್ 1 ಅಲ್ಲಿ ಏನಂತಂದ್ರೆ ಇಲ್ಲಿ ಯಾವುದೇ ವರಾಹ ರೂಪ ಯಾವುದು ಇದ್ದಂಗೆ ಕಾಣಿಸ್ತಾ ಇಲ್ಲ. ಇಲ್ಲೇನಂತಂದ್ರೆ ಪ್ರತಿ ಜೀವಿಗಳು ಅಂದ್ರೆ ಪ್ರಾಣಿಗಳಲ್ಲೂ ಸಹ ದೈವ ಇರುತ್ತೆ. ಅಂದ್ರೆ ಆನೆ, ಹುಲಿ, ಸಿಂಹ ಈ ತರ ಎಲ್ಲಾ ಜೀವಿಗಳಲ್ಲೂ ಆ ದೈವ ಇರುತ್ತೆ. ಆ ದೈವ ಈ ಕಾಡನ್ನ ಕಾಪಾಡ್ತಾ ಇರುತ್ತೆ. ಸೊ ಅದನ್ನೆಲ್ಲೇನೆ ಮೀರಿ ಕಾಡಿಗೆ ಈ ರಾಜ ಬೆಂಕಿ ಹಾಕ್ತಾನೆ. ಈ ಬೆಂಕಿ ಹಾಕಿದ್ಮೇಲೆ ಏನ್ ನಡೆಯುತ್ತೆ, ಇದನ್ನ ಇವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಏನಾದ್ರು ತೋರಿಸಿದ್ರೆ ಸಿನಿಮಾ ಆವರೇಜೇ ಆಗೋದು. ಯಾಕಂತಂದ್ರೆ ಏನಕ್ಕೆ ಆವರೇಜ್ ಆಗುತ್ತೆ ಸಿನಿಮಾ, ಏನಕ್ಕೆ ಹಿಟ್ ಆಗಲ್ಲ ಅಂತಂದ್ರೆ, ಪಾರ್ಟ್ 2 ಅಲ್ಲಿ ನಾವು ಅಲ್ಲಿ ಸಂಸ್ಕೃತಿ ಏನಿತ್ತಲ್ಲ, ನಮ್ಮ ಇಡೀ ಪ್ರಪಂಚಕ್ಕೆ ಅದು ಹೊಸ ತರ ಕಾಣಿಸಕ್ ಸ್ಟಾರ್ಟ್ ಆಗಿತ್ತು. ಅಲ್ಲಿಯ ಸಂಸ್ಕೃತಿಗಳು, ಅಲ್ಲಿನ ಆರಾಧನೆ ಇವೆಲ್ಲ ಹೊಸ ತರ ಅನ್ಸಿತ್ತು. ಹಂಗಾಗಿ ಇದು ಒಂಥರ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು. ಅದನ್ನು ಮೀರಿ ಆ ಕ್ಲೈಮ್ಯಾಕ್ಸ್ ಸೀನು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯ್ತು. ನೀವು ಇವತ್ತಿಗೂ ಸಹ ಚಾಪ್ಟರ್ 2 ನೋಡಿದ್ರೆ ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿ ಏನ್ ಅಂತ ಕತೆ ಇಲ್ಲ, ಅಂದ್ರೆ ಕಾಮಿಡಿಯಿಂದಾನೆ ನಡೀತಾ ಇರುತ್ತೆ. ಸೆಕೆಂಡ್ ಹಾಫ್ ಹತ್ತತ್ರ ಕ್ಲೈಮ್ಯಾಕ್ಸ್ ಹತ್ತತ್ರ ನಿಮ್ಗೆ ತುಂಬಾ ಸಿನಿಮಾ ಇಟ್ಕೊಂಡಿರೋದು. ಆ ಸಿನಿಮಾಗಿದ್ದಿರೋದೇ ಕ್ಲೈಮ್ಯಾಕ್ಸ್ ಇಂದ ಕಾಂತಾರ ಸಿನಿಮಾ. ಸೊ ಇಲ್ಲಿ ನೀವು ಇದ್ರದ್ದು ಟ್ರೈಲರ್ ಎಂಡಿಂಗ್ ಅಲ್ಲಿ ತೋರಿಸ್ತಾರೆ, ಅಲ್ಲಿ ದೈವಾರಾಧನೆ ಅದು ಇದು ನಡೀತಾ ಇರುತ್ತೆ. ನೀವು ಸಿನಿಮಾನ ಬೇರೆ ತರ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಆ ದೈವಾರಾಧನೆ ಏನು ಮಾಡಕ್ಕಾಗಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ. ಸೊ ಇಲ್ಲಿ ಬಂದಿರೋದು ಅದೇನೆ. ಈಗ ಆಲ್ರೆಡಿ ಅಲ್ಲಿ ದೈವಾರಾಧನೆ ತೋರಿಸಿದ್ದಾರೆ. ಈ ದೈವಾರಾಧನೆ ಪ್ರೋಮ್ಯಾಕ್ಸ್ ಮಾಡಕ್ ಏನು ಆಗಲ್ಲ, ಇರೋದನ್ನ ಹಂಗೆ ತೋರಿಸ್ಬೇಕು. ಇದರಲ್ಲಿ ಕ್ಲೈಮ್ಯಾಕ್ಸ್ ನ ಹೆಂಗ್ ತೋರಿಸ್ತಾರೆ ಅನ್ನೋದ್ರ ಮೇಲೆ ಈ ಸಿನಿಮಾ ಇರೋದು. ಎಕ್ಸಿಕ್ಯೂಷನ್ ಅಲ್ಲಿ ಏನ್ ಎಕ್ಸಿಕ್ಯೂಷನ್ ಮಾಡಿ ಗೆದ್ರು, ಆ ಎಕ್ಸಿಕ್ಯೂಷನ್ ಇಲ್ಲಿ ವರ್ಕೌಟ್ ಆದ್ರೆ ಸಿನಿಮಾ, ನನ್ನ ಪ್ರಕಾರ ಹೇಳ್ತೀನಿ, ಟ್ರೈಲರ್ ನೋಡ್ತಿರೋ ಪ್ರಕಾರ ಸಿನಿಮಾ ಗ್ಯಾರಂಟಿ ಹಿಟ್ ಆಗಲ್ಲ. ಇದು ಹಂಗಾದ್ರೆ ಫ್ಲಾಪ್ ಆಗುತ್ತಾ? ಫ್ಲಾಫು ಆಗಲ್ಲ, ಆವರೇಜ್ ಸಿನಿಮಾ ಆಗುತ್ತೆ ಅಷ್ಟೇ. ಇದು ಹಿಟ್ಟಲ್ಲ, ಫ್ಲಾಫ್ ಅಲ್ಲ. ಅಟ್ಲೀಸ್ಟ್ ಹಾಕಿರೋ ದುಡ್ಡು ಬರಬಹುದು ಅಂತ ಅನ್ಸುತ್ತೆ ಅಷ್ಟೇ. ಇದು ಟ್ರೈಲರ್ ನ ಪಾರ್ಟ್ ಆದ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಟ್ರೈಲರ್ ಲಾಂಚ್ ಆದ್ಮೇಲೆ. ಸೊ ಆ ಪ್ರೆಸ್ ಮೀಟ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, DOP ಇಲ್ಲ, ಸ್ಟೇಜ್ ಮೇಲೆ ಕುಂತಿರುವಂತದ್ದು ಒಂದು ಪ್ರೊಡ್ಯೂಸರು, ಒಂದು ರಿಷಬ್ ಶೆಟ್ಟಿ, ಅವ್ರ ಹೆಂಡತಿ, ಇನ್ನೊಬ್ರು ರೈಟರ್. ಸೊ ನಾನು ಹೇಳುವಂತದ್ದು, ನೀವು ಇಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ಕೂರಿಸ್ತಾ ಇದ್ದೀರಲ್ಲ ರಿಷಬ್ ಶೆಟ್ಟಿ ಅವರು. ಇಂಥ ದೊಡ್ಡ ಸಿನಿಮಾ ಮಾಡಿ ನೀವು ಕಾಸ್ಟ್ಯೂಮ್ ಡಿಸೈನರ್ ನಿಮ್ ಹೆಂಡತಿ ಅನ್ಬಿಟ್ಟು ಕರ್ಕೊಂಡ್ಬಂದು ಪ್ರೆಸ್ ಮೀಟ್ ಅಲ್ಲಿ ನೀವು ಮೇಲ್ ಕೂರಿಸುವಂತ ಅವಶ್ಯಕತೆ ಇತ್ತಾ? DOP ಗಿಂತ ಕಾಸ್ಟ್ಯೂಮ್ ಡಿಸೈನರೇ ದೊಡ್ಡವರಾಗ್ಬಿಡ್ತಾರ? ಮ್ಯೂಸಿಕ್ ಡೈರೆಕ್ಟರ್ ಗಿಂತ ಕಾಸ್ಟ್ಯೂಮ್ ಡಿಸೈನರೇ ದೊಡ್ಡವರಾಗ್ಬಿಡ್ತಾರ? ಇಂಥ ದೊಡ್ಡ ಒಂಬಾಳೆ ಸಂಸ್ಥೆ ಅನ್ನುವಂಥದ್ದು
ಬೇಸಿಕ್ ಒಂದು ತಿಳುವಳಿಕೆ ಇಲ್ಲ ಅಂತ ಅನ್ಸುತ್ತೆ. ಒಂದು ಪ್ರೆಸ್ ಮೀಟ್ ಮಾಡಿದಾಗ ಪ್ರೆಸ್ ಮೀಟ್ ಅಲ್ಲಿ ಯಾರು ಇರಬೇಕು ಸ್ಟೇಜ್ ಮೇಲೆ ಅಂತ. ಈಗ ರಿಷಬ್ ಶೆಟ್ಟಿ ಹೆಂಡತಿ ಅನ್ಕೊಂಡ್ಬಿಟ್ಟು ಅದೊಂದು ಸಾಕ ನಿಮ್ಗೆ ತಕೊಂಡ್ ಬಂದು ನೀವು ಸ್ಟೇಜ್ ಮೇಲೆ ಕೂರ್ಸಕ್ಕೆ. ಇವ್ರನ್ನ ಮೀರಿ ಬೇರೆಯವ್ರಿಗೆ ಅರ್ಹತೆ ಇರುತ್ತೆ, ಅವ್ರನ್ನೂ ಕರ್ಕೊಂಡ್ಬಂದು ಕೂರಿಸ್ಬೇಕಲ್ವಾ, ಅವರು ಸಿನಿಮಾಗೆ ಎಫರ್ಟ್ ಹಾಕಿರ್ತಾರಲ್ವಾ. ಇವೆಲ್ಲ ಪ್ಲಸ್ ಮೈನಸ್ ಆಗ್ತಾ ಹೋಗ್ತವೆ ಸಿನಿಮಾಗಳಿಗೆ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇರುವಂತ ಸಿನಿಮಾಗೆ ನೀವು ಸಾಂಗ್ ರಿಲೀಸ್ ಮಾಡಿಲ್ವಲ್ಲ ಯಾಕೆ ಸರ್ ಅಂತ ಕೇಳಿದ್ರೆ ಹೇಳ್ತಾರೆ, ಇನ್ನ ಸಾಂಗ್ ಫೈನಲ್ ಹಂತದಲ್ಲಿದೆ, ಇನ್ನ ಔಟ್ಪುಟ್ ಸಿಕ್ಕಿಲ್ಲ ಅನ್ನೋ ತರ ಹೇಳ್ತೀರಾ ಅಂತಂದ್ರೆ. ಒಂದು ದೊಡ್ಡ ಸಿನಿಮಾ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಈಗ ಆಲ್ರೆಡಿ ಇನ್ನೊಂದು 7-8 ದಿನ ಹೋದ್ರೆ ಸಿನಿಮಾ ರಿಲೀಸ್ಗಿದೆ, ಇನ್ನ ಔಟ್ಪುಟ್ ಇಲ್ಲ ಅಂತಂದ್ರೆ ಏನಿದು? ನೀವೊಂದು ತಿಳ್ಕೊಳ್ಳಿ, ಚಾಪ್ಟರ್ 2 ಕಾಂತಾರ ಚಾಪ್ಟರ್ 2 ಹಿಟ್ ಆಗಕ್ಕೆ ನಿಮ್ ಕಾಸ್ಟ್ಯೂಮ್ ಡಿಸೈನರ್ ಅಲ್ಲ ಮೇನ್ ಕಾರಣ ಆಗಿರುವಂತದ್ದು, ಅಲ್ಲಿದ್ದಂತ ಮ್ಯೂಸಿಕ್, ಅಲ್ಲಿ ಕೆಲಸ ಮಾಡಿದಂತ DOP ಇಂದನೂ ಸಹ ಆ ಸಿನಿಮಾಗೆ ಪ್ಲಸ್ ಆಗಿದೆ. ಅಲ್ಲಿ ನೀವು ಮಾಡಿದಂತ ಡೈರೆಕ್ಷನ್, ನಿಮ್ಮ ಆಕ್ಟಿಂಗ್ ಇಂದನೇ ಸಿನಿಮಾ ಗೆದ್ದಿರೋದು, ಆ ಕಾಸ್ಟ್ಯೂಮ್ ಇಂದ ಏನ್ ಸಿನಿಮಾ ಗೆದ್ದಿಲ್ಲ. ಸಿನಿಮಾ ಗೆದ್ದಂತ ರೂವಾರಿಗಳನ್ನ ನೀವೆಲ್ಲ ಕೆಳಗಡೆ ಕೂರಿಸ್ಬಿಟ್ಟು, ಇಲ್ಲ ಕರ್ಸೇ ಇಲ್ವೋ ಅವ್ರನ್ನ ಫಂಕ್ಷನ್ಗೆ, ಅವ್ರು ಬಂದಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಈ ಸಿನಿಮಾ ಗೆಲ್ಲಿ ನಮ್ಮ ಕರ್ನಾಟಕ ಇನ್ನು ಎತ್ತರಕ್ಕೆ ಹೋಗ್ಲಿ ಅಂತಾನೆ ನಮಗೂ ಅನ್ಸುತ್ತೆ. ಬಟ್ ಟ್ರೈಲರ್ ನೋಡಿದ್ಮೇಲಂತೂ ತುಂಬಾ ಸಪ್ಪೆ ಟ್ರೈಲರ್ ಏನೂ ಇಲ್ಲ. ಈ ಟ್ರೈಲರ್ ತರನೇ ಸಿನಿಮಾ ಇದ್ರಂತೂ ಗ್ಯಾರಂಟಿ ಸಿನಿಮಾ ದೇವರೇ ಕಾಪಾಡಬೇಕಷ್ಟೇ. ದೇವ್ರ ಸಿನಿಮಾ ಮಾಡಿದರೆ ದೇವರೇ ಕಾಪಾಡಬೇಕಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.